ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ ಎಲ್ಲ ರೈತರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿ ಇದ್ದೀನಿ. ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ನಮಸ್ತೆ. ನಿಮ್ಮ ಹೆಸರು? ಹನುಮಂತ ನಾಯಕ್. ಓಕೆ. ಇದು ಯಾವ ಊರು, ಯಾವ ತಾಲೂಕು? ಗೋಕಾಕ್ ತಾಲೂಕು. ಓಕೆ. ಜಿಲ್ಲೆ ಬೆಳಗಾವಿ. ಓಕೆ. ಎಷ್ಟು ಎಕರೆ ಕಬ್ಬಿದೆ ನೀವು? ಇಲ್ಲಿ 4 ಎಕರೆ ಇದೆ. 4 ಎಕರೆ ಇದೆ. ಓಕೆ. ಸೊ ಮೊದಲೆಲ್ಲ ನೀವೇನು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ರಿ? ಓಕೆ. ಸೊ 4 ಎಕರೆಗೆ ಅಚ್ಚ ಕಬ್ಬ, ಕೂಳೆ ಕಬ್ಬು? 3 ಎಕರೆ ಹತ್ತು ಕಬ್ಬು ಇದ್ರೆ 1 ಎಕರೆ ಕೂಳೆ ಕಬ್ಬು. ಓಕೆ. ಈಗ ನಮ್ಮ ಗೊಬ್ಬರ ಯಾವುದಕ್ಕೆ ಕೊಟ್ಟಿದ್ದ? ಈಗ ಕೂಳೆ ಕಬ್ಬು ಕೊಟ್ಟಿದ್ರೆ ಹತ್ತು ಕಬ್ಬು ಕೊಟ್ಟಿದ್ರಿ? ಎರಡಕ್ಕೂ ಕೊಟ್ಟಿದ್ದೀರಿ. ಓಕೆ. ಸೊ ಹಾಕಿದ ಎಷ್ಟು ಚೀಲ ಕೊಟ್ಟಿರಿ? 25 ಚೀಲ ಕೊಡಿ. 25 ಚೀಲ ಒಟ್ಟಿಗೆ ತಂದಿದ್ದು ನೀವು ಕೊಟ್ರಿ. ಓಕೆ. ಸೊ ಹಾಕಿದ ನಂತರ ವ್ಯತ್ಯಾಸ ಏನು ಗಮನಿಸಿ? ಮರಿ ಹೊಡೆದೈತ್ರಿ, ಕಬ್ಬು ಕಲರ್ ಆಗೈತ್ರಿ. ಚಲೋ ಐತಿ, ಕಬ್ಬು ಬೆಳವಣಿಗೆ ಚಲೋ ಆಗೈತ್ರಿ. ಮರಿ ಮೊದಲೆಷ್ಟು ಬರ್ತಿತ್ತು, ಈಗ ಎಷ್ಟು ಬಂದಿದೆ? ಈಗ ಮೊದಲು ಕಡಿಮೆ ಐತ್ರಿ, ಈಗ ಹೆಚ್ಚಾಗೈತ್ರಿ. ನಂಬರಲ್ಲಿ ಹೇಳ್ಬೋದಾ? ಅಂದರೆ ರೈತರಿಗೆ ಸ್ವಲ್ಪ ವಿವರಣೆ ಕೊಡಿ. ಒಂದಿಲ್ಲ ಅಂದ್ರೆ ಒಂದು 25-30 ಮರಿ ಹೆಚ್ಚಾಗಿದೆ. ಈಗ ಬಂದಿದೆ ಹೆಚ್ಚಾಗಿರುವಂಥದ್ದು. ಮೊದಲೆಲ್ಲ ಕಡಿಮೆ ಇದ್ದು, ಕಡಿಮೆ ಇತ್ತು, 4-5 ಇರ್ತಾ ಇತ್ತು. ಓಕೆ. ಸೊ ಬೆಳವಣಿಗೆ ಆಯಿತು, ಮತ್ತೆ ಎಲೆ ಅಗಲ ಆಗಿರೋದ್ರ ಬಗ್ಗೆ? ಎಲೆ ಅಗಲ ಆಗೈತ್ರಿ, ಹೈಟು ಆಗೈತ್ರಿ. ಓಕೆ. ಸೊ ಈಗ ಎಷ್ಟು ತಿಂಗಳ ಕಬ್ಬಾಯ್ತು ಇದು? ಇದು ಒಂದು 3-3.5 ತಿಂಗಳು ಐತೆ. 3.5 ತಿಂಗಳಾಗಿದೆ. ಓಕೆ. ಸೊ ಹಾಕಿದ ನಂತರ ನೀವು ಮರಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಗಮನಿಸಿದ್ರಿ? ಏನದು ಕಲರ್ ಆಗಿರ್ಬೋದು, ಮತ್ತೆ ಬೆಳವಣಿಗೆಯಲ್ಲಿ ನಿಮಗೆ ಈ 3.5 ತಿಂಗಳಿಗೆ 4 ತಿಂಗಳ ಕಬ್ಬು ರೀತಿ ಇದು ಕಾಣಿಸ್ತಾ ಇದೆ, ಹೌದಾ? ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಗೊಬ್ಬರ ಚಲೋ ಐತ್ರಿ, ಹಾಕ್ರಿ ಚಲೋ ಬೆಳೆ ಬರ್ತೈತಿ ಅಂತ ಹೇಳ್ತೀರಾ. ಓಕೆ. ಸೊ ಇದೇ ರೀತಿ ನಮ್ಮ ಗೊಬ್ಬರ ಬಳಕೆ ಮಾಡ್ಕೊಳ್ಳಿ. ಮತ್ತೆ ಮರಿನ್ ಲಿಕ್ವಿಡ್ ಸ್ಪ್ರೇ ಮಾಡಿದ್ದೀರಾ? ಇದು ಇದಕ್ಕೆ ಮಾಡಲ್ಲ, ಆಚೆ ಕಡೆ ಮಾಡಿದ್ದೀವಿ. ಆಚೆ ಕಡೆಗೆ ಮಾಡಿದ್ದೀರಾ. ಓಕೆ. ಸೊ ಆತ್ಮೀಯ ರೈತ ಬಂದವರು ಸರ್ ಮಾತುಗಳನ್ನು ಕೇಳಿದ್ರಿ. ಸೊ ಅವರು ನಮ್ಮ ಗೊಬ್ಬರವನ್ನು ಒಟ್ಟಿಗೆ ಇವ್ರದ್ದು 25 ಚೀಲವನ್ನು ತಂದಿರ್ತಾರೆ. ತಂದು ಕಬ್ಬಿನ ಬೆಳೆಗೆ ಕೊಟ್ಟಿರುವಂಥದ್ದು. ಅಚ್ಚ ಕಬ್ಬು ಇದೆ, ಕೂಳೆ ಕಬ್ಬು ಇದೆ ಅವ್ರದ್ದು. ಸೊ ಎರಡಕ್ಕೂ ಕೊಟ್ಟಿದ್ದಾರೆ. ಎರಡರಲ್ಲೂ ಅವರು ವ್ಯತ್ಯಾಸ ಗಮನಿಸಿದ್ದಂದರೆ, ಒಂದು ಮರಿ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ಮತ್ತು ಬಣ್ಣ ಬಂದಿರುವಂಥದ್ದು, ಮತ್ತು ಬೆಳವಣಿಗೆ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ಮೀನಿನ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ. ಮತ್ತು ಇದು ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಇದು ಮೀನಿನ ಗೊಬ್ಬರ ಅಂದ ತಕ್ಷಣ ಹೀಟು ಅನ್ನೋದಿರುತ್ತೆ. ಬಟ್ ಇದು ಬೇಸಿಗೆ ಟೈಮಲ್ಲೂ ನೀವು ಕೊಡ್ಬೋದಾದಂಥ ಗೊಬ್ಬರ. ಯಾಕಂದ್ರೆ ರಾಸಾಯನಿಕ ಕೊಟ್ಟರೆ ಅದು ಸುಡುತ್ತೆ. ಬಟ್ ಈಗ ಏನಿದೆ, ಈ ಮೀನಿನ ಗೊಬ್ಬರವನ್ನು ಕೊಡೋದ್ರಿಂದ ನಿಮಗೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಕಬ್ಬು ಸುಡೋದಾಗಲಿ ಇನ್ನೊಂದು ಏನೂ ಆಗೋದಿಲ್ಲ. ತಿಂಗಳಿಗೊಮ್ಮೆ ನೀರು ಕೊಟ್ಟರು ಸಾಕಾಗುತ್ತೆ. ಮತ್ತು ಇವರು ಮೊದಲು ಡೌಟಲ್ಲೇ ತಗೊಂಡಿದ್ದೆ ಆ್ಯಕ್ಚುಲಿ, ಸೊ ಆಗುತ್ತಾ ಏನು ಅಂತೇಳಿ. ಅದಾದ ನಂತರ ರಿಸಲ್ಟನ್ನು ಕಂಡ್ಕೊಂಡ್ಮೇಲೆ ಈಗ ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ಎಲ್ಲದಕ್ಕೂ ನಮ್ಮ ಗೊಬ್ಬರವನ್ನೇ ಹಾಕ್ತೀನಿ ಅಂತ ಹೇಳಿ ಅವರು ಮುಂದೆ ಹಾಕೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲ ರೈತ ಬಂದವರು ಕಬ್ಬು ಬೆಳೆಗೆ ಮಾತ್ರ ಅಲ್ಲ, ಎಲ್ಲ ಬೆಳೆಗೂ ಬಳಕೆ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟನ್ನು ಕೊಡ್ತೀರಿ, ಒಳ್ಳೆ ರಿಸಲ್ಟನ್ನು ತಗೋತೀರಿ ನೀವು. ಜೊತೆಗೆ ನಮ್ಮ ಚಾರ್ಟ್ ಪ್ರಕಾರ ಹಾಕೋತಾ ಬನ್ನಿ, ನೀವು ಇನ್ನೂ ಉತ್ತಮವಾದ ಇಳುವರಿಯನ್ನು ಡೆಫಿನೆಟ್ಲಿ ಪಡ್ಕೊಳ್ಬೋದಾಗಿದೆ. ಸೊ ಈ ಅಕ್ಕಿಸಾಗರ ಸೊಸೈಟಿ ಆಗಿರ್ಬೋದು, ಬೆಟಗೇರಿ ಸೊಸೈಟಿ ಆಗಿರ್ಬೋದು, ಗೋಕಾಕ್ ಸೊಸೈಟಿ, ಮಮದಾಪುರ ಸೊಸೈಟಿ, ಸೊ ಜೊತೆಗೆ ಸವದತ್ತಿ ತಾಲೂಕಿನಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ಕೂಡ ಲಭ್ಯವಿದೆ ಈ ಬೆಳಗಾಂ ಜಿಲ್ಲೆಯಲ್ಲಿ. ಜೊತೆಗೆ ಬೀದರ್ನಲ್ಲಿ ಕೂಡ ಸೊಸೈಟಿಗಳಲ್ಲಿ ನಮ್ಮ ಗೊಬ್ಬರ ಲಭ್ಯವಿದೆ. ಸೊ ಏನೇ ಮಾಹಿತಿ ಬೇಕಿದ್ರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಮ್ಮ ನಂಬರ್ ನಾವು ಕೊಟ್ಟಿರ್ತೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಕೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.